ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಂದು ಮಗುವಿನ ನಗು ಮನೆಯಲ್ಲಿದ್ದರೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸುವುದಾದರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ, ಬದಲಾದಂತಹ ಜೀವನ ಶೈಲಿಯಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮಹಿಳೆಯರನ್ನ ಹೆಚ್ಚಿನದಾಗಿ ಈ ಹಿಂದೆ ಎಲ್ಲ ದೂಷಿಸಲಾಗ್ತಾ ಇತ್ತು. ಆದರೆ ಅದೇ ಸರಿ ಸಮಾನದಲ್ಲಿ ಪುರುಷರು ಕೂಡ ಕಾರಣರಾಗಿರ್ತಾರೆ. ಹಾಗಾದ್ರೆ ಪುರುಷರಲ್ಲಿ ಇನ್ಫರ್ಟಿಲಿಟಿಗೆ ಕಾರಣವಾಗುವಂತಹ ಅಂಶಗಳಾದ್ರೂ ಏನು? ಯಾವ್ಯಾವ ಕಾರಣಕ್ಕೆ ಇನ್ಫರ್ಟಿಲಿಟಿ ಉಂಟಾಗುತ್ತೆ? ಇನ್ಫರ್ಟಿಲಿಟಿ ಅಂತ ಗೊತ್ತಾಗಬೇಕು ಅಂದ್ರೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ? ಯಾವ ರೀತಿಯ ಚಿಕಿತ್ಸಾ ಪದ್ಧತಿಗಳನ್ನ ಅವರು ಪಡ್ಕೊಳ್ಬೇಕಾಗುತ್ತೆ ಮಕ್ಕಳನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಾವೆಲ್ಲ ಹೆಚ್ಚಾಗಿ ಈ ಹಿಂದೆ ಹಲವು ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ದಂಗೆ, ಈಗ ಇನ್ಫರ್ಟಿಲಿಟಿ ಅಂದ ತಕ್ಷಣ ಹೆಣ್ಮಕ್ಳಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ PCOD ಇದೆಯಾ, ಥೈರಾಯ್ಡ್ ಇದೆಯಾ, ಸಿಸ್ಟ್ ಇದೆಯಾ, ಈ ಥರದ್ದೆಲ್ಲ ನಾವು ಕ್ವೆಶನ್ಸ್ನ ನಾವು ರೈಸ್ ಮಾಡಿ ನಮ್ಮ ಹತ್ರ ಆನ್ಸರ್ ಕೂಡ ಪಡ್ಕೊಂಡಿದ್ವಿ. ಬಟ್ ಇವತ್ತಿನ ಸಂಚಿಕೆಯಲ್ಲಿ ಹೆಚ್ಚಿನದಾಗಿ ಪುರುಷರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗಿದೆ. ಈ ಬಗ್ಗೆ ಅವೇರ್ನೆಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮೂಡ್ತಾ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮ ಅದಕ್ಕಾಗಿ ಮೀಸಲಿಡೋಣ. ಸೊ ಮೊದಲಿಗೆ, ಹೆಣ್ಣು ಯಾವ ರೀತಿ ಈಗ ಇನ್ಫರ್ಟಿಲಿಟಿಗೆ ಸರಿ ಸಮಾನಳಾಗಿರ್ತಾಳೋ ಅದೇ ಸರಿ ಸಮಾನರಾಗಿ ಪುರುಷನು ಕೂಡ ಕಾರಣರಾಗಿರ್ತಾನೆ. ಸೊ ಯಾವ ರೀತಿಯಾಗಿ ಅಂತ ಹೇಳ್ತೀನಿ. ಸೊ ಹಿಂದಿನ ದಿವಸದಲ್ಲಿ ಏನು ಮಾಡ್ತಾ ಇದ್ರು, ಏನೇ ಸಮಸ್ಯೆ ಆದರೂ ಅದು ಹೆಂಗಸರಿಂದಾನೇ ಮಕ್ಕಳಾಗ್ತಾ ಇಲ್ಲ. ಸೊ ಅವ್ರಿಗೇನೆ ಟೆಸ್ಟ್ ಮಾಡೋದು, ಅವ್ರಿಗೇನೆ ಟ್ರೀಟ್ಮೆಂಟ್ ಮಾಡೋದು, ಗಂಡಸರದು ಅಷ್ಟು ಚೆಕ್ಕೆ ಮಾಡ್ತಾ ಇರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಸೈನ್ಸ್ ಇವಾಗ ಅಡ್ವಾನ್ಸ್ ಆಗ್ತಿದೆ, ಅಷ್ಟು ನಮಗೆ ತೊಂದರೆಗಳು ಏನೇನು ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ನಾವು ಇಡೀ ವರ್ಲ್ಡಲ್ಲಿ ಸರ್ವೆ ನೋಡಿದ್ರೆ 100 ಜನ ಗಂಡಸರಲ್ಲಿ ಆಲ್ಮೋಸ್ಟ್ 8ರಿಂದ 10% ಜನಕ್ಕೆ ಈ ಗಂಡಸರಲ್ಲಿ ಇನ್ಫರ್ಟಿಲಿಟಿ ತೊಂದರೆಗಳು ಕಾಣಿಸ್ತಾ ಇದೆ. ಜೊತೆಗೆ ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಒಳಪಟ್ಟ ದಂಪತಿಗಳಲ್ಲಿ 50% ದಂಪತಿಗಳಲ್ಲಿ ಪುರುಷರ ಕಾರಣಗಳನ್ನು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಯಾರು ದಂಪತಿಗಳು ಮದುವೆ ಆಗಿ 1 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಅಥವಾ ಯಾವ ದಂಪತಿಗಳಲ್ಲಿ ಏಜ್ 35 ಇಯರ್ಸ್ ದಾಟಿದ್ರು 6 ತಿಂಗಳಾದ್ರೂ ಅವರು ನ್ಯಾಚುರಲ್ ಆಗಿ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಮಗು ಆಗ್ಲಿಲ್ಲ ಅಂದ್ರೆ ತಕ್ಷಣ ವೈದ್ಯರಲ್ಲಿ ಬಂದು ತೋರಿಸ್ಕೊಂಡು ಏನ್ ಸಮಸ್ಯೆ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ಹೆಣ್ಮಕ್ಳಲ್ಲಿ ಒಂದಷ್ಟು ಟೆಸ್ಟ್ಗಳು ಮಾಡಿದ್ರೆ ಗೊತ್ತಾಗುತ್ತೆ ಇಂಥ ರೀತಿ ಸಮಸ್ಯೆಗಳಿದೆ ಅಂತ. ಈಗ ಪ್ರಮುಖವಾಗಿ ಪುರುಷರಲ್ಲಿ ಏನೆಲ್ಲ ಟೆಸ್ಟ್ಗಳನ್ನ ಮಾಡಲಾಗುತ್ತೆ? ಸೊ ಪುರುಷರಲ್ಲಿ ಅವ್ರು ಬಂದಾಗ ಫಸ್ಟ್ ಅವ್ರದ್ದು ನಾವು ಡೀಟೇಲ್ಡ್ ಅವ್ರ ಏಜ್ ಏನು, ಮತ್ತೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಈ ಆಕ್ಯುಪೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೇಲ್ ಇನ್ಫರ್ಟಿಲಿಟಿನಲ್ಲಿ. ಏನಕ್ಕಂದ್ರೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಏನಾದ್ರು ಹೀಟ್ ಎಕ್ಸ್ಪೋಜರ್ಸ್ ಜಾಸ್ತಿ ಇತ್ತು ಅಂದ್ರೆ ಅದು ಈ ಸ್ಪರ್ಮ್ಸ್ ಉತ್ಪತ್ತಿಗೆ ತುಂಬಾ ಹಾನಿಕರವಾಗಿರುತ್ತೆ. ಯಾರು ಈ ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಮತ್ತೆ ಈ ಕುಕ್ಕಿಂಗ್ ಕೆಲಸ, ಎಲ್ಲಿ ಅಡುಗೆ ಮಾಡೋರು ತುಂಬಾ ಹೀಟಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಫ್ಯಾಕ್ಟ್ರಿನಲ್ಲಿ ತುಂಬಾ ಹೀಟ್ ಎಕ್ಸ್ಪೋಜರ್ಸ್ ಇರೋ ಕಡೆ ಕೆಲಸ ಮಾಡೋದು, ತುಂಬಾ ನಿಂತು ಕೆಲಸ ಮಾಡೋ ಕಡೆ, ಮತ್ತೆ ಇದು ಎಕ್ಸ್ರೇ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ರೇ ಅಥವಾ ಗಾಮಾ ರೇಸು ಎಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ಸ್ ಜಾಸ್ತಿ ಇರುತ್ತೆ ಅಂತ ಕಡೆ ಯಾರು ಕೆಲಸ ಮಾಡ್ತಿರ್ತಾರೆ, ಅಥವಾ ಈ ಟಾಕ್ಸಿಕ್ ಕೆಮಿಕಲ್ಸು, ಮೆಡಿಸಿನ್ಸು, ಎಷ್ಟೊಂದು ಕೆಮಿಕಲ್ಸ್ನ ಹ್ಯಾಂಡಲ್ ಮಾಡೋ ಕಡೆ ಕೆಲಸ ಮಾಡೋರಲ್ಲಿ ಈ ಥರ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರು ಬಂದಾಗ ಅವ್ರ ಏಜ್ ಏನು, ಅವ್ರ ಆಕ್ಯುಪೇಷನ್ ಏನು, ಎಷ್ಟು ವರ್ಷ ಆಗಿದೆ ಮದುವೆ ಆಗಿ, ಜೊತೆಗೆ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ತಗೋತೀವಿ. ಮುಂಚೆ ಏನಾದರೂ ಅವ್ರಿಗೆ ಆಪರೇಷನ್ಸ್ ಆಗಿತ್ತಾ, ಮತ್ತೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ನಾವು ತಗೊಂಡು, ಸೊ ಮತ್ತೆ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಈ ಥರ ಸಮಸ್ಯೆ ಆಗಿದೆಯಾ, ಅಥವಾ ಅವ್ರ ಬ್ರದರ್ಸಲ್ಲಿ ಯಾರಿಗಾದ್ರೂ ಈ ಥರ ಸಮಸ್ಯೆಗಳಾಗಿದೆಯಾ, ಅವ್ರ ವಂಶದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತೆಲ್ಲ ಡೀಟೇಲ್ಸ್ ತೊಗೋಬೇಕಾಗತ್ತೆ. ಮತ್ತು ತೊಗೊಂಡ್ಮೇಲೆ ಬೇಸಿಕ್ ಟೆಸ್ಟ್ಗಳು ಮಾಡ್ಕೋತೀವಿ. ಅವ್ರ ಹಿಮೋಗ್ಲೋಬಿನ್ ಎಷ್ಟಿದೆ, ಶುಗರ್ಸು, ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇದೆಯಾ ಅಂತ ನೋಡಿಕೊಂಡು ಅವ್ರದ್ದು ಒಂದು ಬೀಜದ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಸೆಮೆನ್ ಟೆಸ್ಟ್ ಮಾಡ್ಕೋತೀವಿ. ಸೊ ಈ ಸೆಮೆನ್ ಟೆಸ್ಟ್ ಮಾಡೋದ್ರಲ್ಲಿ ನಮಗೆ ಆದಷ್ಟು ಒಂದು 80% ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಏನು ತೊಂದರೆ ಇದೆ ಅಂತ. ಸೊ ಆ ತೊಂದರೆಗಳ ಮೇಲೆ ಇನ್ನೂ ಅಡ್ವಾನ್ಸ್ ಟೆಸ್ಟ್ಗಳನ್ನ ಮಾಡ್ತೀವಿ. ಅಂದ್ರೆ ಪ್ರಮುಖವಾಗಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅಂತ ಹೇಳ್ತೀವಿ? ಸೊ ಈ ಗಂಡಸರಲ್ಲಿ ಒಂದು ಸ್ಪರ್ಮ್ಸ್ ಉತ್ಪತ್ತಿ ಆಗದೇನೆ ಇರ್ಬೋದು. ಸೊ ಅದಕ್ಕೆ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಇನ್ನೊಬ್ಬರಲ್ಲಿ ಉತ್ಪತ್ತಿ ಆಗ್ತಿರುತ್ತೆ, ಬಟ್ ಅದ್ರ ಪ್ರಮಾಣ ಕಡಿಮೆ ಇರುತ್ತೆ, ಅದಕ್ಕೆ ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಷ್ಟರಲ್ಲಿ
ಕೌಂಟ್ ನಾರ್ಮಲ್ ಇರುತ್ತೆ, ಬಟ್ ಸ್ಪರ್ಮ್ಸ್ದು ಚಲನೆ ಶಕ್ತಿ ಕಡಿಮೆ ಇರ್ಬೋದು, ಅಥವಾ ಆಕಾರ ಕಡಿಮೆ ಇರ್ಬೋದು, ಅಥವಾ ಸ್ಪರ್ಮ್ಸ್ ಅಲ್ಲಿ ಎಲ್ಲಾ ಚೆನ್ನಾಗಿದ್ರು DNA ಅಂತ ಜೆನೆಟಿಕ್ ಮೆಟೀರಿಯಲ್ಸ್ ಇರುತ್ತೆ, ಅದರಲ್ಲಿ ಬ್ರೇಕೇಜಸ್ ಜಾಸ್ತಿ ಕಂಡು ಬರ್ಬೋದು, ಅಥವಾ ಅವ್ರ ಸೆಕ್ಷುಯಲ್ ಪ್ರಾಬ್ಲಮ್ಸ್ ತುಂಬಾ ಆಗ್ಬೋದು, ಸರಿಯಾಗಿ ಸೇರಕ್ ಆಗದೆ ಇರ್ಬೋದು, ಅಥವಾ ಪ್ರಿಮೆಚೂರ್ ಇಜಾಕ್ಯುಲೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಸಮಸ್ಯೆಗಳೆಲ್ಲ ತುಂಬಾ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಮೊದಲಿಗೆ ಅಸುಸ್ಪರ್ಮಿಯ ಬಗ್ಗೆ ಹೇಳ್ತಾ ಇದ್ರಿ. ಈಗ ತುಂಬಾ ಜನ ನಾವು ಕೇಳ್ಪಟ್ಟಿದ್ದೆ, ಈಗ ಒಂದು ಮಗು ಆಗಿರುತ್ತೆ, ಎರಡನೇ ಮಗುಗೆ ಪ್ರಯತ್ನ ಪಡ್ತಿರ್ತಾರೆ, ಆದ್ರೆ ಸಾಧ್ಯವಾಗಿರುವುದಿಲ್ಲ, ಆಗ ಮಗು ಮಾಡ್ಕೊಳ್ಳೋಣ IVF ಮೂಲಕ ಅಂತ ನೋಡೋ ಸಂದರ್ಭದಲ್ಲಿ ಅಸುಸ್ಪರ್ಮಿಯಾ ಅಂತ ಹೇಳಿರ್ತಾರೆ. ಸೊ ಈ ಮಕ್ಕಳೇ ಆಗಲ್ಲ ಅಂತ ತುಂಬಾ ಜನ ದಂಪತಿಗಳು ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಇಂಥವ್ರಿಗೆ ನಿಜಕ್ಕೂ ಕೂಡ ಅಷ್ಟೇ ಲೈಫ್ ಅಥವಾ ಅದಕ್ಕೇನಾದ್ರು ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮುಖಾಂತರವಾಗಿ ಮಕ್ಕಳು ಮಾಡ್ಕೊಳ್ಳೋ ಸಾಧ್ಯತೆಗಳಿದೆಯಾ? 10-15 ವರ್ಷದಲ್ಲಿ ಲೈಕ್ ಹಿಂದೆ ನಾವು ನೋಡಿದ್ರೆ, ಸೊ ಈ ತರ ಸ್ಪರ್ಮ್ಸ್ ಕಾಣಿಸ್ತಿಲ್ಲ ಅಂದ್ರೆ ಇದರ್ ನಿಮ್ಗೆ ಮಕ್ಕಳೇ ಆಗಲ್ಲ, ಇಲ್ಲಾಂದ್ರೆ ಡೋನರ್ ಸ್ಪರ್ಮ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟೆಕ್ನಿಕ್ ಅಡ್ವಾನ್ಸ್ಡ್ ಇದೆ. ಸೊ ಫಸ್ಟ್ ಒನ್ ಟೈಮ್ ರಿಪೋರ್ಟ್ ಅಲ್ಲಿ ಅಜೂಸ್ಪರ್ಮಿಯಾ ಅಂತ ಬಂದ ತಕ್ಷಣ ತುಂಬಾ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಂದೇ ರಿಪೋರ್ಟ್ಗೆ ನಾವು ಅವ್ರನ್ನ ಅಜೂಸ್ಪರ್ಮಿಯಾ ಅಂತ ಲೇಬಲ್ ಮಾಡಕ್ಕಾಗಲ್ಲ. ಸೊ ಒಂದ್ಸಲ ಆ ಥರ ಬಂತು ಅಂದ್ರೆ ಫೋಟೋ ಅವ್ರದ್ದು ಡೀಟೇಲ್ಡ್ ಹಿಸ್ಟ್ರಿ ಎಲ್ಲ ತಗೊಂಡು ಒಂದು 4ರಿಂದ 6 ವಾರ ಬಿಟ್ಟು ಇನ್ನೊಂದ್ಸಲ ಸೆಮೆನ್ ಟೆಸ್ಟ್ ನ ಮಾಡ್ತೀವಿ. ಒಂದು ಒಳ್ಳೆ ಲ್ಯಾಬ್ ಅಲ್ಲಿ, ಒಂದು ಒಳ್ಳೆ IVF ಸರ್ಟಿಫೈಡ್ IVF ಸೆಂಟರ್ಸ್ ಅಲ್ಲಿ ಅದನ್ನ ಮಾಡ್ಬೇಕಾಗತ್ತೆ. ಸೊ ಅವಾಗ ಮಾಡಿ ನೀಟಾಗಿ ಕೂಲಂಕುಷವಾಗಿ ಇನ್ನೊಂದ್ಸಲ ಚೆಕ್ ಮಾಡಿ ಪುನಃ ಅದೇ ರೀತಿ ಅಜೂಸ್ಪರ್ಮಿಯಾ ಸ್ಪರ್ಮ್ಸೇ ಕಾಣಿಸ್ತಿಲ್ಲ ಅಂತ ಬಂದ್ರೆ, ಸೊ ನಾವು ನೆಕ್ಸ್ಟ್ ಅವ್ರಿಗೆ ಫರ್ದರ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ. ಅವ್ರ ಹಾರ್ಮೋನ್ ಟೆಸ್ಟ್ಗಳು ಮಾಡ್ತೀವಿ, FSH ಹಾರ್ಮೋನು, LH ಹಾರ್ಮೋನು, ಟೆಸ್ಟೋಸ್ಟಿರೋನು, ಮತ್ತೆ ಅವ್ರ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಏನಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ ಅಂದ್ರೆ ಈ ಕ್ಯಾರಿಯೋಟೈಪಿಂಗ್ ಅಂತ ಒಂದು ಟೆಸ್ಟ್ ಬರುತ್ತೆ, ಮತ್ತೆ ವೈ ಕ್ರೋಮೋಸೋಮ್ಸ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಅದನ್ನೆಲ್ಲ ನಾವು ನೋಡ್ಕೊಂಡು ಫರ್ದರ್ ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಸೊ ಒಂದ್ಸಲ ನಮ್ಗೆ ಸ್ಪರ್ಮ್ಸ್ ಕಾಣಿಸ್ತಿಲ್ಲ ಅಂತ ಎಷ್ಟೊಂದು ದಂಪತಿಗಳು ಏನ್ ಮಾಡ್ತಾರೆ, ಒಬ್ರಂತೂ ಅವ್ರಿಗೆ ನಿಮ್ಗೆ ಸ್ಪರ್ಮ್ಸೇ ಇಲ್ಲ, ನಿಮಗೆ ಮಕ್ಕಳೇ ಆಗಲ್ಲ, ಅಡಾಪ್ಷನ್ ಮಾಡ್ಕೊಳ್ಳಿ, ಇಲ್ಲ ಡೋನರ್ ಸ್ಪರ್ಮ್ಸ್ಗೆ ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಫುಲ್ಲು ಡಿಪ್ರೆಷನ್ಗೆ ಹೋಗಿ ಆಮೇಲೆ ನಮ್ಮ ಸೆಂಟರ್ಗೆ ಬಂದಾಗ ಅವ್ರಿಗೆ ಹೇಳಿದ್ವಿ, ಇಲ್ಲ ಈ ಥರ ಇಲ್ಲ, ಸೊ ಇದಕ್ಕೆ ಫರ್ದರ್ ಟ್ರೀಟ್ಮೆಂಟ್ಸ್ ಈ ಥರ ನಾನು ಹೇಳಿದ್ನಲ್ಲ ಅದೆಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಆ ಥರ ಮಾಡಿ ನಾವು ಅವ್ರಿಗೆ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನ ಮಾಡಿಬಿಟ್ಟು ಅವ್ರ ಸ್ಪರ್ಮ್ಸೇ ತಗೊಂಡು IVF ಮಾಡಿ ಅವ್ರಿಗೊಂದು ಮುದ್ದಾದ ಮಗು ಇದೆ. ಸೊ ಆ ಥರ ಈ ದಂಪತಿಗಳು ಅಜೂಸ್ಪರ್ಮಿಯಾ ಇದೆ ಅಂತ ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ತಕ್ಷಣ ತಜ್ಞರಲ್ಲಿ ಬಂದು ಏನಿದೆ ಸಮಸ್ಯೆ ಅಂತ ನೋಡ್ಕೊಂಡು ಮುಂದುವರೆದ್ರೆ ಗ್ಯಾರಂಟಿ ಅವ್ರಿಗೆ ಮಗು ಆಗತ್ತೆ. ಅಂದ್ರೆ ಒಂದು ಟ್ಯಾಬ್ಲೆಟ್ ಮತ್ತೆ ಇಂಜೆಕ್ಷನ್ ಆ ಮುಖೇನವಾಗಿ ವೀರ್ಯಾಣು ಸಂಖ್ಯೆನ ಹೆಚ್ಚು ಮಾಡುವಂಥದ್ದು. ಸೊ ಈಗ ಇನ್ ಕೇಸ್ ಆ ಮೆಥಡ್ ಆಗ್ಲಿಲ್ಲ ಅಂತಂದ್ರೆ ಬೇರೆ ಯಾವ ಮೆಥಡ್ ಅಲ್ಲಿ ಅವ್ರ ಮಕ್ಕಳನ್ನ ಪಡ್ಕೊಳ್ಬಹುದು? ಸೊ ಇವಾಗ ಸ್ಪರ್ಮ್ಸ್ ಅಲ್ಲಿ ತುಂಬಾ ತೊಂದರೆಗಳಿದೆ ಅಂತ ಏನಾದ್ರೂ ನಮ್ಗೆ ಅನ್ಸಿದ್ರೆ ಫಸ್ಟ್ ಯೂಶಲಿ ಅವ್ರು ಬಂದಾಗ ನಾನು ಮುಂಚೆ ಹೇಳ್ದಂಗೆ ಎಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ. ಹೊರಗಡೆ ಅವ್ರು ಏನಾದ್ರು ಸೆಮೆನ್ ಟೆಸ್ಟ್ ಏನಾದ್ರು ಮಾಡಿಸಿದ್ರೆ ನಾವು ನಮ್ಮಲ್ಲಿ ರಿಪೀಟ್ ಮಾಡ್ತೀವಿ. ಸೊ ನಮ್ಮಲ್ಲಿ ನಾವು ಅಡ್ವಾನ್ಸ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ. ಅಂದ್ರೆ ಇವಾಗ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡೋದು, ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡೋದಕ್ಕೂ ನಾವು ಕಂಪ್ಯೂಟರ್ ಅಸಿಸ್ಟೆಡ್ ಸೆಮೆನ್ ಅನಾಲಿಸಿಸ್ ಅಂತ ನಮ್ಮಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಮೂಲಕ ಪ್ರತಿಯೊಂದು ಸ್ಪರ್ಮ್ಸ್ ಚಲನೆ ಶಕ್ತಿ ಹೆಂಗಿದೆ, ಅದರ ಆಕಾರ ಹೆಂಗಿದೆ, ಪ್ರತಿಯೊಂದು ಡೀಟೇಲ್ಡ್ ಆಗಿ ಎಕ್ಸಾಮಿನ್ ಮಾಡಿ ಫುಲ್ ಡೀಟೇಲ್ಡ್ ರಿಪೋರ್ಟ್ ತಗೋತೀವಿ. ಸೊ ಆಲ್ಮೋಸ್ಟ್ 30 to 40 ಪ್ಯಾರಾಮೀಟರ್ಸ್ ನಾವು ಚೆಕ್ ಮಾಡ್ತೀವಿ ಸೆಮೆನ್ ಅನಾಲಿಸಿಸ್ ಅಲ್ಲಿ, ಬರೀ ಕೌಂಟ್ ಮೊಟಿಲಿಟಿ ಅಲ್ಲದೆ. ಸೊ ಜೊತೆಗೆ ಅದು ಅವ್ರಿಗೇನಾದ್ರೂ ಯಾರಲ್ಲಿ ಏಜ್ ಜಾಸ್ತಿ ಇರುತ್ತೆ, ಪ್ಲಸ್ ಡಯಾಬಿಟಿಸ್ ಇರುತ್ತೆ, ಸ್ಮೋಕಿಂಗ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಇರುತ್ತೆ, ಅಥವಾ ಪ್ರೀವಿಯಸ್ ಅವ್ರಿಗೆ ಮಗುವಾಗಿ ಅಬಾರ್ಷನ್ಸ್ ಆಗಿರುತ್ತೆ, ಅಥವಾ ಪ್ರೀವಿಯಸ್ IVF ಫೇಲ್ಯೂರ್ಸ್ ಎಲ್ಲ ತುಂಬಾ ಜಾಸ್ತಿ ಆದವ್ರಿಗೆ ಈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ತೀವಿ. ಅಂದ್ರೆ ಸ್ಪರ್ಮ್ಸ್ ಅಲ್ಲಿ ತಲೆಭಾಗದಲ್ಲಿ DNA ಮೆಟೀರಿಯಲ್ಸ್ ಅಂತ ಇರುತ್ತೆ. ಸೊ ಅದೇನಾಗುತ್ತೆ, 100 ಸ್ಪರ್ಮ್ಸ್ ಚೆಕ್ ಮಾಡಿದಾಗ ಎಷ್ಟು ಸ್ಪರ್ಮ್ಸ್ಗೆ ಈ ತರ DNA ಬ್ರೇಕೇಜಸ್ ಇದೆ ಅಂತ ಚೆಕ್ ಮಾಡ್ತೀವಿ. ಸೊ ಮಾಡ್ಬಿಟ್ಟು ಯೂಶಲಿ ಅದು ಲೆಸ್ ದ್ಯಾನ್ 15% ಇದ್ರೆ ಅದು ನಾರ್ಮಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಏನಕ್ಕೋಸ್ಕರ ಹಂಗಾಗಿದೆ ಅಂತ ನೋಡ್ಕೊಂಡು ಆ ಕಾಸ್ಗಳನ್ನ ನಾವು ಟ್ರೀಟ್ ಮಾಡ್ಕೊಂಡು ಮುಂದುವರಿತೀವಿ. ಸೊ ಇದು ಒಂದು ಬೇಸಿಕ್ DFI ಟೆಸ್ಟ್ ಅಂತ ಮಾಡ್ಕೋತೀವಿ. ಸೊ ಈ ತರ ಎಲ್ಲ ಟೆಸ್ಟ್ಗಳನ್ನ ನಾವು ಮಾಡಿಕೊಂಡು ಆಸ್ ಜೆನೆಟಿಕ್ ಟೆಸ್ಟ್ ಅದನ್ನೆಲ್ಲ ಮಾಡಿಕೊಂಡು ನಾವು ಫರ್ದರ್ ಟ್ರೀಟ್ಮೆಂಟ್ ಮುಂದುವರಿಬಹುದು. ಜೊತೆಗೆ ಇವಾಗ ಯಾರಿಗೆ ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇದೆ, ಲೈಕ್ ಲೆಸ್ ದ್ಯಾನ್ 5 ಮಿಲಿಯನ್ಸ್ ಆ ಥರ ಇದ್ದವ್ರಿಗೆ ಈ ನ್ಯಾಚುರಲ್ ಆಗಿ ಆಗೋದು ಅಥವಾ IUIL ಟ್ರೈ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಸಕ್ಸಸ್ ರೇಟ್, ಅಂತವ್ರು ಡೈರೆಕ್ಟ್ IVFಗೆ ಹೋಗ್ಬೇಕಾಗತ್ತೆ. ಅಜೂಸ್ಪರ್ಮಿಯಾ ಅಥವಾ ತುಂಬಾ ಕೌಂಟ್ ಕಡಿಮೆ ಇದ್ರೆ. ಸಪೋಸ್ ಇವಾಗ 5 to 15 ಮಿಲಿಯನ್ಸ್ ಆ ಥರ ತುಂಬ ಚೆನ್ನಾಗಿತ್ತು, ಓಕೆ 5 ಮಿಲಿಯನ್ಸ್ ಮೇಲಿತ್ತು ಅಂದ್ರೂ ನಾವು ಅವ್ರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು ಮಾತ್ರೆಗಳೆಲ್ಲ ಕೊಟ್ಟು ಫಸ್ಟ್ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ಲಾಸ್ಟ್ ಟೈಮ್ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಅಂದ್ರೆ ಅಜೂಸ್ಪರ್ಮಿಯಾ ಅಂತಂದ್ರೆ ಟೆಸ್ಟಿಕಲ್ಸ್ ಇಂದಾನೆ ನೇರವಾಗಿ ಪ್ರಿಕ್ ಮಾಡಿ ಮಗು ಆಗೋ ಚಾನ್ಸಸ್ಗಳಿದೆ, ಆಗಿದೆ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಸೊ ಒಂದು ದಂಪತಿ ತುಂಬಾ ದೂರದಿಂದ ಬಂದಿದ್ರು. ಸೊ ಅವ್ರಿಗೆ ಹೇಳ್ಬಿಟ್ಟಿದ್ರೆ ನಿಮಗೆ ಮಕ್ಕಳೇ ಆಗಲ್ಲ, ಆಸೆ ಬಿಟ್ಬಿಡಿ ಅಂತ. ಅವ್ರಿಗೆ ಡೋನರ್ ಸ್ಪರ್ಮ್ಸ್ ಯೂಸ್ ಮಾಡಕ್ಕೆ ಇಷ್ಟ ಇರಲಿಲ್ಲ. ಸೊ ಅವ್ರು ಅವಾಗ ಬಂದ್ಬಿಟ್ಟು ನಾವು ಇದೇ ಒಂದು ಲಾಸ್ಟ್ ಕೊನೆ
ಅಧ್ಯಾಯ ಅಂತ ಬಂದಿದ್ದೀವಿ, ಸೊ ನಮ್ಗೆ ಆಗತ್ತಾ ಇಲ್ವಾ ಅಂತ ಹೇಳಿ. ಅವ್ರಿಗೆ ಯಾವ ಡಾಕ್ಟ್ರನ್ನ ಎಕ್ಸ್ಪ್ಲೇನೇ ಮಾಡಿಲ್ಲ ಈ ಥರ ಅಜೂಸ್ಪರ್ಮಿಯಾ ಇದ್ರೂ ಸರ್ಜರಿ ಮೂಲಕ ನಾವು ಸ್ಪರ್ಮ್ಸ್ ತಗೊಂಡು IVF ಮಾಡ್ಬೋದು ಅಂತ. ಸೊ ನಾವು ಅವ್ರಿಗೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾವೊಂದು ಪೀಸಾ ಅಥವಾ ಟೀಸಾ ಅಂತ ಪ್ರೊಸೀಜರ್ ಇರುತ್ತೆ. ಸೊ ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ನಾವು ಬೀಸದಿಂದ ಒಂದು ಸಣ್ಣ ಸೂಜಿ ಲೋಕಲ್ ಅನಸ್ಥೀಸಿಯಾದಲ್ಲಿ ನಾವು ಹೆಂಗೆ ಇವಾಗ ರಕ್ತನಾಳಗಳಿಂದ ರಕ್ತ ಡ್ರಾ ಮಾಡ್ತೀವಿ ಅದೇ ರೀತಿ ಸೊ ಪೀಸಾ ಅಂತ ಹೇಳ್ತೀವಿ, ಎಪಿಡೈಡಮಿಸ್ ಅಂತ ಸ್ಟ್ರಕ್ಚರ್ ಇರುತ್ತೆ. ಸೊ ಅದ್ರಲ್ಲಿ ಒಂದು ಸಣ್ಣ ಸುಜಿ ಹಾಕ್ಬಿಟ್ಟು ಸ್ಪರ್ಮ್ ಸಿಗುತ್ತಾ ಇಲ್ವಾ ಚೆಕ್ ಮಾಡ್ಕೋತೀವಿ. ಸಪೋಸ್ ಸ್ಪರ್ಮ್ಸ್ ಎಲ್ಲ ಚೆನ್ನಾಗಿ ಸಿಕ್ತು ಅಂದ್ರೆ ಅದನ್ನ ಫ್ರೀಸ್ ಮಾಡ್ಕೊಂಡು ಅವ್ರ ವೈಫ್ಗೆ ನಾವು IVF ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮೊಟ್ಟೆ ಬೆಳವಣಿಗೆ ಮಾಡಿಸಿ ಮೊಟ್ಟೆಗಳನ್ನೆಲ್ಲ ಹೊರಗೆ ತೆಗೆದು ಅವತ್ತೊಂದು ದಿವಸನೂ ಇನ್ನೊಂದ್ಸಲ ಈ ಪ್ರೊಸೀಜರ್ ಮಾಡ್ತೀವಿ ಪೀಸಾ ಅಂತ, ಬೀಜದಿಂದ ಸ್ಪರ್ಮ್ಸ್ ತಗೊಂಡು ಆ ಸ್ಪರ್ಮ್ಸ್ನ ನಾವು ಡೈರೆಕ್ಟ್ ಮೈಕ್ರೋಸ್ಕೋಪ್ ಅಂಡರು ಆ ಎಗ್ಗಳಿಗೆ ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡಿಕೊಂಡು ಸೊ ಆಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎಷ್ಟೊಂದು ಜನಕ್ಕೆ 100 ಜನದಲ್ಲಿ 50% to 60% ಜನಕ್ಕೆ ಒಳ್ಳೆ ಮುದ್ದಾದ ಮಗು ಆಗೇ ಆಗತ್ತೆ. ಸೊ ನಾವು ಈ ಪೀಸಾ ಮಾಡಿದೀವಿ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ, ಅಬ್ನಾರ್ಮಲ್ ಮಗು ಹುಟ್ಟುತ್ತೇನೋ ಏನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಆ ತರ ಏನೂ ಇಲ್ಲ, ಸಕ್ಸಸ್ ರೇಟು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಡಿಸೀಸ್ ಇಂದ ಕೂಡ ಇದಾಗ್ತಾ ಇದೆ ಅಂತ. ಈ ಹಿಂದೆ ಇಲ್ಲ ಅಂದ್ರೆ ಈಗ ವಯಸ್ಸಾಗ್ತಾ ಹೋದಂತೆ ಈ ರೀತಿ ಸಮಸ್ಯೆಗಳು ವೆರಿ ಕಾಮನ್, ಮಕ್ಕಳಾಗದೆ ಇರೋದು ಅಂತ ಕೇಳ್ಪಟ್ಟಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ 30-35 ವರ್ಷ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಇದಕ್ಕೆ ಅಂದ್ರೆ ನಿಖರ ಕಾರಣ ಇಂಥದ್ದೇ ಆ ಥರ ಏನಾದರೂ ಇದೆಯಾ? ಸೊ ಒಂದು ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಅಂದರೆ ಏಜ್ ಜಾಸ್ತಿ ಆಗ್ತಾ ಇದೆ, ನಾವು ಮದುವೆ ಆಗ ಏಜು ಇನ್ಕ್ರೀಸ್ ಆಗ್ತಿದೆ, ಪ್ಲಸ್ ಸ್ಮೋಕಿಂಗ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ, ಪ್ಲಸ್ ಇವಾಗ ಡ್ರಗ್ ಅಡಿಕ್ಷನ್ಸು ಮತ್ತು ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದು, ಒಬೆಸಿಟಿ ಜಾಸ್ತಿ, ಮತ್ತು ಇನ್ನೊಂದೇನೆಂದರೆ ತುಂಬ ಎಕ್ಸ್ಪೋಜರ್ ಟು ರೇಡಿಯೇಷನ್ಸ್ ಇದೆ, ಮೊಬೈಲ್ ರೇಡಿಯೇಷನ್ಸ್ ಎಕ್ಸ್ಪೋಜರ್ ಆಗುತ್ತೆ, ಮತ್ತು ವೈಫೈ ಎಕ್ಸ್ಪೋಜರ್ಸು, ಮತ್ತು ಇನ್ನೊಂದಷ್ಟು ಕೆಮಿಕಲ್ಸು, ಮತ್ತು ಜಾಸ್ತಿ ಹೊತ್ತು ಕೂತು ಕೆಲಸ ಮಾಡೋ ಅಂಥದ್ದು ಹೀಟ್ ಎಕ್ಸ್ಪೋಜರ್ ಜಾಸ್ತಿ, ಮತ್ತು ಆಕ್ಯುಪೇಷನಲ್ ಎಕ್ಸ್ಪೋಜರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಹೀಟ್ ಎಕ್ಸ್ಪೋಜರ್ಸ್ ಆ ಥರ ಜಾಸ್ತಿ ಇತ್ತು ಅಂದರೆ ಆ ಥರ ಇರುತ್ತೆ. ಮೇನ್ ಈ ಥರ ನಮ್ಮದು ಈ ಜಂಕ್ ಫುಡ್ಸ್ ತಿನ್ನೋದು, ಒಬೆಸಿಟಿ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಸ್ವಲ್ಪನೂ ಎಕ್ಸಸೈಸೇ ಮಾಡಲ್ಲ, ಸೊ ಆ ಥರ ಲೈಫ್ ಸ್ಟೈಲ್ ಇದ್ದಾಗ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗಿ ಈ ಸ್ಪರ್ಮ್ಸ್ ಉತ್ಪತ್ತಿನೂ ಕಡಿಮೆ ಆಗ್ತಾ ಬರುತ್ತೆ. ಈ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗಾಗಲೇ ಗರ್ಭಗುಡಿ IVF ಸೆಂಟರ್ನಲ್ಲಿ ತೆರಳಿ ತಮ್ಮ ಸಮಸ್ಯೆನ ನಿವಾರಿಸಿಕೊಂಡು ಈಗಾಗಲೇ ಮಗುವನ್ನ ಪಡ್ಕೊಂಡಿರುವಂತಹ ವರದರಾಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ. ಥ್ಯಾಂಕ್ಸ್ ಮೇಡಮ್. ಏನ್ ಸಮಸ್ಯೆ ಇತ್ತು ನಿಮ್ಗೆ ವರದರಾಜು ಅವರೇ? ಮೇಡಮ್ ನಮ್ಗೆ ಒಂದು 5-6 ಕಡೆ ಹೋಗಿದ್ವಿ, ಎಲ್ಲೋ ಇದಾಗಿಲ್ಲ, ನಿಮ್ದು ಪರ್ಮ್ಸ್ ಆಗಲ್ಲ ಹಾಗೆ ಈಗ ಕೇಳಿದ್ರು. ಆಮೇಲೆ ಗರ್ಭ ಈತ ಇದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ವಿ ನಾವು, ಗರ್ಭ ಬಿಡಿದ್ದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹೋಗಿದ್ವಿ. ಆಮೇಲೆ ಮೇಡಮ್ ಏನ್ ಹೇಳಿದ್ರು ಅದೇ ತರ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ, ಅವ್ರು ಏನೇನ್ ಟೆಸ್ಟ್ ಹೇಳಿದ್ರು ಅದೆಲ್ಲ ಮಾಡಿಸ್ಕೊಂಡ್ವಿ. ಈಗ ನಮ್ಗೆ ಇದಾಗಿದೆ ಮೇಡಮ್. ಎಷ್ಟು ದಿನ ಆಯ್ತು ಮಗು ಆಗಿ? ಪ್ರೆಗ್ನೆನ್ಸಿ IVF ಮೂಲಕ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಕನ್ಸೀವ್ ಆಗಿದ್ದಾರೆ. ಸೊ ನಿಮ್ಗೆ ಅಂದ್ರೆ ಒಂದ್ಸರಿ ನೀವೀಗ ಹೋಪ್ಸ್ ನ ಕಳ್ಕೊಂಡಿದ್ರಿ, ಯಾಕಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರಿ ಅಂತ ಹೇಳಿದ್ರಿ. ಸೊ ಗರ್ಭಗುಡಿಗೆ ಒಂದ್ಸರಿ ನೀವು ಎಂಟ್ರಿ ಆದಾಗ ಅಲ್ಲಿ ಯಾವ ತರ ನಿಮ್ಗೆ ಟ್ರೀಟ್ ಮಾಡಿದ್ರು ನಿಮ್ಗೆ? ಅಂದ್ರೆ ಪಾಸಿಟಿವ್ ಹೋಪ್ ಸಿಗ್ತಾ ನಿಮ್ಗೆ ಮಗು ಆಗಬಹುದು ಇಲ್ಲಿಗೆ ಬಂದ್ಮೇಲೆ ಅಂತ? ಮೇಡಮ್ ನಾವು ಯೂಟ್ಯೂಬ್ ಎಲ್ಲ ನೋಡಿದ್ವಲ್ಲ ಮೇಡಮ್, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಮತ್ತೆ ಟಿವಿಯಲ್ಲಿ ನೋಡಿದ್ವಿ, ಅಲ್ಲೆಲ್ಲ ಚೆನ್ನಾಗಿದೆ ಬಂತು. ಅದಕ್ಕೆ ನಾವು ಅಲ್ಲಿ ಒಂದ್ಸಲಿ ಹೋಗ್ಬಿಡೋಣ, ಈ ಜಾಗದಲ್ಲಿ ಹೋಗಿದ್ವಿ ನಾವೊಂದು ನೋಡ್ಬಿಡೋಣ ಅಂತ ಹೋದ್ವಿ ಮೇಡಮ್. ಆಮೇಲೆ ನಮ್ಗೆ ಇಲ್ಲಿ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಸ್ವಲ್ಪ ಬೇಗ ಬಂತು. ಡಾಕ್ಟರ್ ಅದೇ ತರ ಹೇಳಿದ್ರು, ನೀವೇನು ಭಯ ಪಡ್ಬೇಡಿ, ನಾವು ನಿಮ್ ಮಗು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಬೇಗ ಬಂದ್ಬಿಡ್ತು ಮೇಡಮ್ ನಮ್ಗೆ, ಮಗು ಇಲ್ಲಿ ಹಾಗೆ ಆಗುತ್ತೆ ಅಂತ ಬೇಗ ಬಂದ್ಬಿಡ್ತು. ಈಗ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮವನ್ನ ನೋಡ್ತಿರ್ತಾರೆ, ಒಂದ್ ಮಗುವನ್ನ ಪಡ್ಕೊಳ್ಬೇಕು ಅಂತ ಎಷ್ಟೋ ದಂಪತಿಗಳು ಕಾಯ್ತಿರ್ತಾರೆ. ಅನೇಕ ಕಡೆ ಹಾಸ್ಪಿಟಲ್ಸ್ಗೂ ಕೂಡ ಹೋಗಿ ಸುಸ್ತಾಗೋಗಿರ್ತಾರೆ, ಇನ್ ಮಗುನೇ ಆಗಲ್ಲ ಅಂತ ಒಂದು ಬೇಜಾರಿನ ಸಂಗತಿನಲ್ಲಿರ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಿ ನೀವು? ಇಲ್ಲ ಮೇಡಮ್, ಎಲ್ಲ ಗೊತ್ತಿಲ್ಲ ಅವ್ರಿಗೆ, ಯಾರು ಹೋಗಿದ್ರ ಯಾರು ಗೊತ್ತಿಲ್ಲ ಮೇಡಮ್. ಈ ಗರ್ಭಗುಡಿಗೆ ಹೋದ್ರೆ ಗ್ಯಾರಂಟಿ ಮಗು ಆಗುತ್ತೆ ಮೇಡಮ್, ಧೈರ್ಯದಿಂದ ಹೋಗ್ಬೇಕು ಅಷ್ಟೇ ಮೇಡಮ್. ಅಂದ್ರೆ ಒಂದಲ್ಲ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಿ? ಇದೆ ಮೇಡಮ್, ಮಗು ಹಾಗೆ ಆಗುತ್ತೆ, ಅಲ್ಲಿ ಗರ್ಭಗುಡಿಗೆ ಹೋದ್ರೆ ಮಗು ಹಾಗೆ ಆಗುತ್ತೆ ಮೇಡಮ್. ಈಗ ನೀವು ಹೊರಗಡೆ ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಲ್ವಾ ವರದರಾಜ್ ಅವರೇ? ಈಗ ಹೋಗಿರ್ತೀರ ಅಂದ್ರೆ ಒಂದ್ ಕಡೆ ಟೆಸ್ಟ್ ಮಾಡ್ಬೇಕಂತಂದ್ರೆ ನಾನಾ ಕಡೆ ಬರ್ದಿರ್ತಾರೆ, ಎಲ್ಲೋ ಹಾಸ್ಪಿಟಲ್ ಒಂದ್ ಕಡೆ ಇದ್ರೆ ಲ್ಯಾಬ್ ಸೆಂಟರ್ ಇನ್ನೆಲ್ಲೋ ಇರುತ್ತೆ. ಸೊ ಇಲ್ಲಿ ಎಲ್ಲ ಒಂದೇ ಸೂರಿನಡಿ ಇದೆ ಅಂತ ಡಾಕ್ಟರ್ ಕೂಡ ಹೇಳ್ತಾ ಇದ್ರು. ಸೊ ಅದ್ಯಾವ್ದೇ ರೀತಿ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಎಲ್ಲ ಅದೇ ಹಾಸ್ಪಿಟಲ್ ಇದೆ ಮೇಡಮ್, ಏನು ಸಮಸ್ಯೆ ಇಲ್ಲ, ಎಲ್ಲ ಅಲ್ಲೇ ಟೆಸ್ಟ್ಗಳು ಅಲ್ಲೇ
ಎಲ್ಲ ಅಲ್ಲೇ ಇದೆ ಮೇಡಮ್, ಹೋಗಂಗೆ ಇಲ್ಲ ಹಾಸ್ಪಿಟಲ್ ಹೋಗ್ಬಿಟ್ರೆ. ಇನ್ನೊಂದು ವರದರಾಜ್ ಅವ್ರೆ, ಯಾಕಂದ್ರೆ ಈ ರೀತಿ ಸಮಸ್ಯೆಗಳಿರುತ್ತಲ್ಲ ಅದನ್ನ ಕುಟುಂಬದಲ್ಲಿ ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಿ ಇದನ್ನ ಡಿಸ್ಕ್ಲೋಸ್ ಮಾಡ್ಬಿಡ್ತಾರೋ ಆ ಒಂದು ಭಯ ಎಲ್ಲ ಇರುತ್ತಲ್ವಾ. ಸೊ ನಿಮ್ಗೆ ಅಲ್ಲಿಗೆ ಹೋದಾಗ ವೈದ್ಯರು ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು ಅಂತ? ಇಲ್ಲ ಮೇಡಮ್, ಡಾಕ್ಟರ್ ಹೇಳಿದ್ರು ನೀವೇನು ಭಯ ಪಡ್ಕೊಳ್ಳಿ, ನಾವು ನಿಮ್ಗೆ ಮಗು ಮಾಡ್ಕೊಡ್ತೀವಿ, ನೀವು ಧೈರ್ಯದಿಂದ ಇರಿ, ನಾವ್ ಹೇಳ್ದಂಗೆ ಕೇಳಿ ಅಂದ್ರು. ನಾವು ಅದೇ ರೀತಿ ಅವ್ರು ಹೇಳ್ದಂಗೆ ಕೇಳಿ ಎಲ್ಲ ಟೆಸ್ಟ್ಗಳು ಮಾಡಿಸಿ ಇವಾಗ ಇದಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಭಯ ಪಡ್ದಿರಾ ಗರ್ಭಗುಡಿ ಹಾಸ್ಪಿಟಲ್ ಹೋದ್ರೆ ಗ್ಯಾರಂಟಿ ಎಲ್ಲರಿಗೂ ಮಗು ಆಗುತ್ತೆ ಮೇಡಮ್. ಥ್ಯಾಂಕ್ ಯು ವರದರಾಜ್ ಅವರೇ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಕ್ಕಾಗಿ. ಇವತ್ತಿನ ಸಂಚಿಕೆಯಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಮಹೇಶ್ವರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ ಲೈಫ್ ಸ್ಟೈಲ್ ಡಿಸೀಸ್ ಕೂಡ ಈ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣ ಅಂತ. ಜೊತೆಗೆ ಈಗ ಏಜ್ ಫ್ಯಾಕ್ಟರ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಯಂಗ್ ಏಜ್ ಅಲ್ಲಿ ಎಗ್ ಫ್ರೀಸಿಂಗ್ ಮಾಡಬಹುದು ಅನ್ನೋದು ಯಾವುದು ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಲ್ದಿ ಆಗಿರುವಂತಹ ಸಂದರ್ಭದಲ್ಲಿ ಎಗ್ ಫ್ರೀಸ್ ಮಾಡಿಕೊಂಡು ಅಥವಾ ವೀರ್ಯಾಣುಗಳನ್ನ ಒಂದು ಕಡೆ ಕೂಡಿಟ್ಟು ಅದು ನಾವು ನಾರ್ಮಲ್ ಲೈಫ್ ಸ್ಟೈಲ್ ಯೂಸ್ ಮಾಡಿ ನಮ್ಗೆ ಯಾವಾಗ ಬೇಕೋ ಮಗು ಮಾಡ್ಕೊಳ್ಬಹುದು ಅನ್ನೋ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಬಂದಿದೆ ಅಂತ. ಯಾವ ಥರ ಇದು? ಸೊ ಇದನ್ನು ನಾವು ಗ್ಯಾಮೆಟ್ ಕ್ರಯೋಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಸೊ ಇವಾಗ ಹೆಂಗಸರಲ್ಲಿ ಮೊಟ್ಟೆನೂ ಫ್ರೀಸ್ ಮಾಡ್ಕೋಬೋದು, ಪ್ಲಸ್ ಗಂಡಸರಲ್ಲಿ ಸ್ಪರ್ಮ್ಸನ್ನು ಫ್ರೀಸ್ ಮಾಡ್ಕೋಬೋದು. ಸೊ ಈ ಹೆಂಗಸರಲ್ಲಿ ಯಾರು ಇವಾಗ ಲೈಕ್ ಅವ್ರಿಗೇನಾದರೂ ಕ್ಯಾನ್ಸರ್ ಕಾಯಿಲೆ ಡಿಟೆಕ್ಟ್ ಆಯಿತು, ಇಬ್ಬರಲ್ಲಿ ಕ್ಯಾನ್ಸರ್ ಕಾಯಿಲೆ ಡಿಟೆಕ್ಟ್ ಆಗಿದೆ, ಅವ್ರಿಗೆ ರೇಡಿಯೇಷನ್ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು, ಅಥವಾ ಈ ಓವರೀಸ್ ಅಥವಾ ಟೆಸ್ಟಿಸಲ್ಲಿ ಏನಾದರೂ ಸರ್ಜರೀಸ್ ಮಾಡಬೇಕಂದ್ರೆ ಸೊ ನಾವು ಅವ್ರಿಗೆ ಏನು ಮಾಡ್ತೀವಿ, ಅದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಫ್ರೀಸ್ ಮಾಡಿಟ್ಕೊತೀವಿ. ಸೊ ಇವಾಗ ಹೆಂಗಸರಲ್ಲಿ ಇನ್ನೂ ಒಂದು ಏನಂದರೆ, ಯಾರಿವಾಗ ಲೈಕ್ ನಾನು ಪ್ರೊಫೆಷನಲಿ ನಾನು ಇನ್ನೂ ಮುಂದೆ ಬೆಳಿಬೇಕು, ಸೊ ಸದ್ಯಕ್ಕೆ ನನಗೆ ಇವಾಗ ಮಗು ಬೇಡ, ನಂದು ಏಜ್ ಜಾಸ್ತಿ ಆಗ್ಬಿಡುತ್ತೆ, ಸೊ ಅಂಥವ್ರು ಏನು ಮಾಡ್ಬೋದು, ಅವ್ರಿಗೆ ಯಂಗ್ ಏಜಲ್ಲೇ ಎಗ್ಗನ್ನ ಫ್ರೀಸ್ ಮಾಡಿಟ್ಕೊಂಡು ಆಮೇಲೆ ಅದನ್ನ ಬಳಸಿ ಭ್ರೂಣ ಮಾಡ್ಕೊಂಡು IVF ಮೂಲಕ ಪ್ರೆಗ್ನೆನ್ಸಿ ಮಾಡ್ಕೋಬಹುದು. ಅದು ಒಂದು ಆಪ್ಷನ್. ಸೊ ಅದನ್ನ ಸೋಷಿಯಲ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಸೊ ಈ ಗಂಡಸರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಯಾರಿವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ತಿರ್ತಾರೆ, ರೇಡಿಯೇಷನ್, ಕೀಮೋಥೆರಪಿ ಅಥವಾ ಸರ್ಜರಿ, ಮತ್ತೆ ಇನ್ನೊಂದು ಅವರೂ ಪ್ರೊಫೆಷನಲಿ ನಾವು ಮುಂದುವರಿಬೇಕು ಅಥವಾ ಬೇರೆ ಏನಾದರೂ ನಮ್ಮ ಜಾಬಲ್ಲಿ ತುಂಬ ಹೀಟ್ ಎಕ್ಸ್ಪೋಜರ್ಸ್ ಇದೆ, ಮುಂದೆ ಸ್ಪರ್ಮ್ಸ್ ಕೌಂಟ್ ಕಡಿಮೆ ಆಗ್ಬೋದು, ಕ್ವಾಲಿಟಿ ಕಡಿಮೆ ಆಗ್ಬೋದು ಅಂತ ಭಯ ಇದ್ದವ್ರು ಏನು ಮಾಡ್ಬೋದು, ಈ ಸ್ಪರ್ಮ್ನ ಫ್ರೀಸ್ ಮಾಡ್ಕೋಬೋದು. ಸೊ ಅದನ್ನು ನಾವು ಯೂಶಲಿ IVF ಸೆಂಟರ್ಸಲ್ಲಿ ಫ್ರೀಸ್ ಮಾಡ್ಕೊಂಡ್ರೆ ಬೆಟರು. ಆ್ಯಂಡ್ ART ಬ್ಯಾಂಕ್ಸಲ್ಲಿ ಅವ್ರು ಸ್ಪರ್ಮ್ಸ್ ಫ್ರೀಸ್ ಮಾಡಿ ಎಷ್ಟು ದಿವಸ ಬೇಕಾದ್ರೂ ಅವ್ರನ್ನು ಫ್ರೀಸಿಂಗ್ ಮಾಡ್ಕೋಬಹುದು. ಫ್ರೀಸ್ ಮಾಡಬೇಕು, ಆ ಫ್ರೀಸ್ ಮಾಡುವಂತಹ ಎಗ್ ಆಗಿರ್ಬೋದು ಅಥವಾ ಸ್ಪರ್ಮ್ ಆಗಿರ್ಬೋದು ಎಷ್ಟು ವರ್ಷಗಳ ಕಾಲ ಇರುತ್ತೆ ಅದು? ಸೊ ನಾವು ಯಂಗ್ ಏಜಲ್ಲಿ ಫ್ರೀಸ್ ಮಾಡಿದಷ್ಟು ಬೆಟರ್. ಅಟ್ಲೀಸ್ಟ್ 35 ಇಯರ್ಸ್ ಒಳಗಡೆ ಫ್ರೀಸ್ ಮಾಡ್ಕೊಂಡ್ರೆ 30 to 35 ಇಯರ್ಸು. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಆಫ್ಟರ್ 35 ಇಯರ್ಸು ಅವ್ರು ಫ್ರೀಸ್ ಮಾಡ್ಕೋಬಹುದು. ಫ್ರೀಸಿಂಗ್ನ ನಾವು ಯೂಶಲಿ ಎವ್ರಿ ಇಯರ್ ಎಕ್ಸ್ಟೆಂಡ್ ಮಾಡ್ಕೋತಾ ಹೋಗ್ತೀವಿ. ದೇ ಹ್ಯಾವ್ ಟು ಪೇ ದ ರಿನಿವಲ್ ಫೀಸ್ ಅಂಡ್ ದೇ ಹ್ಯಾವ್ ಟು ಗಿವ್ ಪರ್ಮಿಷನ್. ಸೊ ಪರ್ಮಿಷನ್ಸ್ ಎಲ್ಲ ಕೊಡ್ತು ಅಂದ್ರೆ ನಾವು ಅದನ್ನ ಫ್ರೀಸಿಂಗ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೋದು. ಸೊ ಅವ್ರಿಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷನೂ ನಾವು ಫ್ರೀಸಿಂಗ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಂದ್ರೆ ಅದರಿಂದ ಬೇರೆ ವೇರಿಯೇಷನ್ಸ್ ಆಗಿರ್ಬೋದು ಅಥವಾ ಯೂಶಲಿ ನಾವು ಸ್ಪರ್ಮ್ಸ್ ಫ್ರೀಸ್ ಮಾಡಿ ಎಷ್ಟೊಂದು ಒಂದು ದಂಪತಿ ಲೈಕ್ ಅವರ ಯಜಮಾನರಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಹೋಗಲೇಬೇಕಾಗಿತ್ತು, ತುಂಬ ಇಂಪಾರ್ಟೆಂಟ್ ಕೆಲಸ, ಇಲ್ಲಿ ಇವ್ರಿಗೂ ಮಗು ಬೇಕು ಅಂತ ಟ್ರೀಟ್ಮೆಂಟ್ ಬೇಕೇ ಆಗಿತ್ತು. ಸೊ ನಾವು ಅವಾಗ ಏನು ಮಾಡಿದ್ವಿ ಅಂದರೆ 7 ಸ್ಯಾಂಪಲ್ನ ಫ್ರೀಸ್ ಮಾಡ್ಕೊಂಡ್ವಿ, 4-5 ವೈಲ್ಸ್ ಫ್ರೀಸ್ ಮಾಡಿಕೊಂಡು. ಸೊ ಅವರು ಹೋದ್ಮೇಲೆ ಅವ್ರ ಪರ್ಮಿಷನ್ಸ್ ಎಲ್ಲ ತೊಗೊಂಡು ನಾವು ಇವ್ರಿಗೆ IUI ಮೂಲಕ ಆ ಫ್ರೋಸನ್ ಸ್ಯಾಂಪಲ್ನ ಯೂಸ್ ಮಾಡಿಕೊಂಡು IUI ಮಾಡಿ ಅವ್ರು ನೀಟಾಗಿ ಕನ್ಸೀವ್ ಆಗಿ ಟ್ವಿನ್ಸ್ ಪಾಪುನೂ ಆಗಿದೆ. ಸೊ ಅದರಿಂದ ಲೈಕ್ ಸಪೋಸ್ ಇವಾಗ ಏನಾದರೂ ಅವ್ರು ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಸೊ ವೈಫ್ದು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಬೇಕು, ಸೊ ಫಾರಿನ್ ಕಂಟ್ರೀಸ್ಗೆ ಹೋಗ್ತಿದ್ದಾರೆ ಅಂದರೆ ಅವರು 7 ಸ್ಯಾಂಪಲ್ ಫ್ರೀಸ್ ಮಾಡಿಕೊಂಡು ನಾವು ಈ ಕಡೆ ಟ್ರೀಟ್ಮೆಂಟ್ನ ಪ್ರೊಸೀಡ್ ಮಾಡ್ಕೋತಾ ಹೋಗ್ಬೋದು. ಮತ್ತೊಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. ಮೈಸೂರಿನಿಂದ ರಾಜೇಶ್ ಕರೆ ಮಾಡಿದ್ದಾರೆ. ಇವರು ಕೂಡ ಗರ್ಭಗುಡಿ IVF ಸೆಂಟರ್ಗೆ ತೆರಳಿ ಒಳಿತನ ಕಂಡಂತವರು. ನಮಸ್ತೆ ರಾಜೇಶ್ ಅವರೇ. ರಾಜೇಶ್ ಅವರೇ, ಸೊ ನೀವಾಗಲೇ ಗರ್ಭಗುಡಿ IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀರಿ. ಸೊ ನಿಮ್ಮ ಅನುಭವ ಹಂಚ್ಕೊಳ್ಳಿ ನಮ್ಮ ಜೊತೆ. ಮೇಡಮ್, ನಮ್ದು ಮೊದಲಾಗಿ ಮೇಡಮ್ ಒಂದು 6 ಇಯರ್ ಆಗಿತ್ತು. ನಾವು ಎಲ್ಲ ಕಡೆ ತೋರಿಸಿದ್ವಿ, ಮತ್ತೆ ಆರೋಗ್ಯ ಕಡೆ ತೋರಿಸಿದ್ವಿ, ಎಲ್ಲೂ ನಮ್ಗೆ ಹೆಣ್ಣಾಗಿಲ್ಲ. ಈಗ ಮತ್ತೆ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಎಲ್ಲರೂ ಇನ್ನೂ ಆಗಿಲ್ವಾ ತುಂಬಾ ನಮ್ಗೆ ಎಲ್ಲ ಅಂತ ಹೇಳ್ತಾರೋ, ನಮ್ಗೊಂದು ಬೇಜಾರಾಗ್ತಾ ಇತ್ತು. ಹಿಂಗೆ ನಮ್ಮ ಫ್ರೆಂಡ್ ಅವರು ಸಿಸ್ಟರ್ಗು ಅಲ್ಲೇ ತೋರಿಸಿದ್ರಂತೆ. ಆಮೇಲೆ ನಾವು ಹೋಗ್ಬಿಟ್ಟು ಅವ್ರ ಮುಖಾಂತರ ನಾವೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ. ಈಗ ಮೇಡಮ್ ಈಗ ಒಂದು 4 ಮಂತ್ ಆಗಿದೆ, ಒಂದು ಮೈಸೂರಿಗೆ 4 ಮಂತ್. ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂದ್ರೆ ಬೇರೆ ಕಡೆ ಎಲ್ಲ ತೋರಿಸಿ ಆಗಿಲ್ಲ. ಈ ಗರ್ಭಗುಡಿಲಿ ತುಂಬಾ ನಮ್ಗೆ ಎಲ್ಲ ತುಂಬಾ ಇದೆ ಅಂತ ಇತ್ತು. ಈಗ ತುಂಬಾ ಖುಷಿ ಆಗ್ತಿದೆ. ನಮ್ಗೊಂದು ಇದಿತ್ತು, ಒಂದು ಲೈಫಲ್ಲಿ ಒಂದೇ ನಾನು ಕಲ್ಕೊಂಡಿದ್ದೀವಿ ಅನ್ಕೊಂಡು ಇತ್ತು. ಈಗ ಮೊದಲನೇ ಕಾಲದಲ್ಲಿ ತುಂಬಾ ನಮ್ಗೊಂದು ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ತುಂಬಾ ಥ್ಯಾಂಕ್ಸ್ ಗರ್ಭಗುಡಿಗೆ, ಹಾಸ್ಪಿಟಲ್ ಮೇಡಮ್ ಆಗಲಿ, ಸ್ಟಾಫ್ ಆಗಲಿ,
ಎಲ್ಲ ತುಂಬಾ ಖುಷಿಯಿಂದ ಮೇಡಮ್ ನಮ್ಗೆ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋರು. ತಲೆಮೆ ತಗೊಳ್ಳಿ, ಬೇರೆ ಕುಂತ ಇದೋ ಏನೋ ನಾವು ಮಾಡ್ಕೋಬೇಡಿ, ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಎಲ್ಲ ಮೇಡಮ್ ಚೆನ್ನಾಗಿ ನಮ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು, ಮೈಸೂರು ಮೇಡಮ್ ಆಗ್ಲಿ ಅಲ್ಲಿ ಸ್ಟಾಫ್ ಆಗ್ಲಿ ಎಲ್ಲ ತುಂಬಾ ಜನ ನಮ್ಗೆ ಮಾರ್ಗದರ್ಶನ ಕೊಟ್ಟರು. ತುಂಬಾ ಖುಷಿ ಆಗುತ್ತೆ ಮೇಡಮ್. ಅಂದ್ರೆ ಮಗುವಿನ ನಗುವನ್ನ ನೋಡೋದಕ್ಕೆ ದಿನಗಣನೆ ಅಂದ್ರೆ ತಿಂಗಳುಗಳ ಕಾಲ ಎಣಿಸ್ತಾ ಇದೀರಿ ಈಗ, 5 ತಿಂಗಳು. ತುಂಬಾ ಒಂದು ಬಗಿತ್ತು, ಏನೊಂದು ಫಂಕ್ಷನ್ ಒಂದು ಬರ್ತ್ಡೇ ಪಾರ್ಟಿ ಆಗ್ಲಿ, ಒಂದು ಸೀಮಂತ ಆಗಿರೋ ಬೇಜಾರಾಗ್ತಿತ್ತು, ಮೈ ಬಲ್ತಾ ಹೇಳೋರು. ಅಂದ್ರೆ ಮಕ್ಕಳ ನಗು ಇಲ್ದಿರೋ ಮನ ಒಂದ್ ರೀತಿ ಶೂನ್ಯ ಅಂತಾರಲ್ಲ, ಅದೇ ರೀತಿ ಭಾಸವಾಗುತ್ತೆ ಬಿಡಿ, ಅದೆಲ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನೀವೀಗ ಯಾಕಂದ್ರೆ ಗರ್ಭಗುಡಿಯಿಂದ ನಾನು ನನ್ನ ಸಲಹೆ ಅಂದ್ರೆ ಯಾರು ಮಕ್ಕಳಾಗಿಲ್ಲ ಅದು ಗರ್ಭಗುಡಿ ಬಂದ್ರೆ 100% ಆದಾಯ ಆಗುತ್ತೆ ಅದಂತ ನಾನು ಹೇಳ್ಬೇಕೆ. ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು, ಅಮೌಂಟ್ ಗಿಂತ ಮೇನ್ ಟ್ರೀಟ್ಮೆಂಟ್ ಮೇನು. ಎಷ್ಟೋಗೆ ಮಕ್ಕಳಾಗಲ್ಲ ಅನ್ಬಿಟ್ಟು ಇದು ಮಾಡ್ತಾರೆ. ನಾವ್ ಹಂಗೆ ಅನ್ಕೊಂಡಿದ್ವಿ, ಬೇರೆ ಕಡೆ ತೋರ್ಸಕ್ಕೆಲ್ಲ ಆಗೋದಿಲ್ಲ ಅನ್ಕೊಂಡಿದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಬರೋದು ಬಂತು, ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಬೇರೆ ತುಂಬಿಟ್ಟು ಈಗ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಮ್ದು ಹೇಳಕ್ಕೆ ಹೆಮ್ಮೆ ಆಗುತ್ತೆ ಮೇಡಮ್. ಮತ್ತೆ ರಾಜೇಶ್ ಅವ್ರ ಈಗ ನೀವು ಕಂಡಂತೆ ಅಂದ್ರೆ ಈಗ ವೈದ್ಯರ ತಂಡ ಹೇಗಿದೆ ಅಲ್ಲಿ ಅಂತ, ಯಾಕಂದ್ರೆ ಈಗ ಎಷ್ಟೋ ಕಡೆ ನೀವು ಚೆನ್ನಾಗಿದೆ ಮೇಡಮ್. ಪ್ರತಿಯೊಬ್ಬರು ಮೇಡಮ್ ಅಲ್ಲಿ ಎಲ್ಲರೂ ಈಗ ಮೇಡಮ್ ಅಷ್ಟೇ, ಮೈಸೂರು ಮೇಡಮ್ ಅಷ್ಟೇ, ಸಾರ್ ಮೇಡಮ್ ಅಂತಾರೆ. ದೊಡ್ಡ ಡಾಕ್ಟರ್ ಆದ್ರೂ ಒಂಥರ ಮಾವು ಎಲ್ಲರೂ ಒಂಥರ ಪ್ರೀತಿಯಿಂದನೇ ಬರುತ್ತೆ ಮೇಡಮ್. ಸಾರ್ ಅನ್ಕೊಂಡು ಕೆಲಸ ಸ್ಟಾಫ್ ಆಗ್ಲಿ ಪ್ರತಿಯೊಬ್ಬರು ಒಳ್ಳೆ ರೆಸ್ಪೆಕ್ಟ್ ಇಟ್ಕೊಂಡು ಚೆನ್ನಾಗಿ ಗೈಡ್ ಮಾಡಿದ್ರು ಮೇಡಮ್. ಅದೊಂದು ತುಂಬಾ ಖುಷಿ ಆಯ್ತು. ಬೇರೆ ಕಡೆ ನೋಡಿದೀನಿ ಅಷ್ಟೊಂದು ಇದಿಲ್ಲ, ಇಲ್ಲಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅಂದ್ರೆ ಆ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಗೆ ಅಲ್ಲಿ ಬಂತು ಅಂತೀರಿ ಮೇಡಮ್? ಆ ಒಂದ್ ರೀತಿ ಪಾಸಿಟಿವ್ ವೈಬ್ಸ್, ಆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅವ್ರ ಕಡೆಯಿಂದ ಸಿಕ್ಕಿರೋದು ನಿಮ್ಗೆ? ಖಂಡಿತ ಮೇಡಮ್. ಬೇರೆ ಕಡೆ ಎಲ್ಲ ಹೋಗ್ತೀವಿ, ಅವ್ರ ಮಾಮೂಲಿ ಮೇನ್ ಪಾಸಿಟಿವ್ ತುಂಬಾ ಮೈಂಡ್ ಇದೆ ಅಂತ, ನೆಗೆಟಿವ್ ಕೆಲವು ಇದು ಮಾಡ್ತಾರೆ. ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಲ್ಲಿ, ವಾತಾವರಣ ಅಲ್ಲಿ ಮಾತಾಡೋದು ಇದಾಗ್ಲಿ, ಒಂದು ರೀತಿ ಆಗ್ಲಿ, ಅವ್ರ ಕೌನ್ಸಿಲಿಂಗ್ ಮಾಡೋದಾಗ್ಲಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ಕಾರ್ಯಕ್ರಮ ನೋಡ್ತಾ ಇರೋ ವೀಕ್ಷಕರಿಗೆ ಹೇಳ್ತೀರಿ? ಹೌದು ಮೇಡಮ್, ಎಷ್ಟು ನಾನು ಹೇಳ್ತಾರು ನನ್ನ ಅನುಭವ ಅಂದ್ರೆ ಎಷ್ಟೇ ಕಡೆ ನಾವು ಈಗ ಒಂದು 6 year ಆಯ್ತು, ನಾಮಲ್ಲಿ ಅಂದ್ಕೊಂಡು ನಾವು ದೇವಸ್ಥಾನ ಆಗ್ಲಿ ಬೇರೆ ಕಡೆ ಯಾವ ರೀತಿ ತಗೊಳ್ತಾ ಇದ್ವಿ, ಎಲ್ಲೂ ಆಗಿಲ್ಲ. ನಮ್ಮ ಫ್ರೆಂಡ್ಸ್ ಸಲಹೆ ಮೇರೆಗೆ ಅಲ್ಲಿ ಹೋದ್ಮೇಲೆ ನಮ್ಗೆ ಇದಾಯ್ತು. ಅದು ನಮ್ಮ ಹೆಂಗಿದೆ, ಬೇರೆಯವರು ಕೂಡ ಎಷ್ಟೋ ಜನ ಸಫರ್ ಆಗ್ತಾ ಇರುತ್ತೆ. ದುಡ್ಡಿದ್ರು ಮಾಮೂಲಿ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ, ಅವ್ರು ಹೋಗಿ ಒಂದು ಸಲಹೆ ಇದು ಮಾಡಿದ್ರೆ ಹಾಗಾದ್ರೆ ಅನ್ಕೊಳಕ್ಕೆ ಫೀಲ್ ಮಾಡೋಕ್ಕಿಂತ ಸ್ವಲ್ಪ ವಿಸಿಟ್ ಮಾಡ್ಕೊಂಡ್ರೆ ಅವ್ರಿಗೊಂದು ಬರುತ್ತೆ. ಅವರು ಇದು ನಾವು ಯಾವ ಖುಷಿ ಪಡ್ತಾ ಇದೀವಿ, ಅವರು ಖುಷಿ ಪಡ್ಬೋದು. ನಮ್ಗೊಂದು ಆಯ್ತು ಅಂದ್ಬಿಟ್ಟು ಅದು ಅದ ಈ ಜೀವನಕ್ಕೂ ಮೇಡಮ್ ಹೊತ್ತಾಗಿ ಬಸ್ಕೊಂಡಾಗ 2 ಗಂಟೆ ಖುಷಿಯಾಗಿರ್ಬೇಕಾದ್ರೆ ಏನೋ ಒಂದು ನಮ್ದು ಅಂತ ಒಂದು ಇದಿದ್ರೆ, ಒಂದು ಬಳ್ಳಿ ಅಂತಿದ್ರೆ ನಮ್ಗೆ ಲೈಫ್ ಲಾಂಗ್ ಒಂದು ಖುಷಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಧನ್ಯವಾದ ರಾಜೇಶ್ ಅವರೇ, ಕರೆ ಮಾಡೋದಕ್ಕಾಗಿ. ಮ್ಯಾಮ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಮಹೇಶ್ವರಿ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 8880000909, 6360133944, ಮತ್ತೊಂದು ಸಂಖ್ಯೆ 9148038971. ಇನ್ನು ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಮುಂದಿನ ಬರುವಂತಹ ಕ್ಯಾಂಪ್ಸ್ಗಳ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.